ಈ ಬಾರಿ ರಿಫಾಕ್ ಈ ಬಾರಿ ಸಗದ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ. ಅದ್ಯಾವ ತಂಡ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನ ಕಾಣ್ತಾರೆ ನೋಡಬೇಕಾಗಿದೆ. ಮಟ್ಟು ಮತ್ತು ಚೊಕ್ಕಾಡಿಯ ತಂಡ. ಇನ್ನು ಅಂತಿಮ ಹಂತದ 12 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 28. ಮೂರನೇ ಓವರ್ಗಾಗಿ ಹಸನನ್ನ ಬಳಸ್ತಾ ಇದೆ. ಬಹಳ ಚಂದ ಉತ್ತಮ ರೀತಿ ಎಸೆತ. ಅಷ್ಟೇ ಉತ್ತಮ ರೀತಿಯ ಹೊಡೆತ ದಾಖಲಾತಿಯನ್ನ ಕಾಣ್ತಾ ಇದೆ. ಬೌಂಡರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಇಲ್ಲಿ 32 ಓಟವನ್ನ ಕ್ರಮಿಸ್ತಾ ಇರುವಂತ ಮಟ್ಟುವಿನ ತಂಡ. ಈ ಬಾರಿ ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ಮತ್ತೆ ಬೌಂಡರಿ ಮುಖಾಂತರವಾಗಿ ತಂಡದ ಮೊತ್ತ 36 ಓಟವನ್ನ ಕ್ರಮಿಸ್ತಾ ಇದೆ. ಈ ಬಾರಿ ಶಾರ್ಟ್ ಆಗಿ ಬೀಳ್ತಾ ಇದೆ. ಮತ್ತೆ ಬೌಂಡರಿಯ ಸೇರ್ಪಡೆ. ತಂಡದ ಮೊತ್ತ 40ಕ್ಕೆ ಕ್ರಮಿಸ್ತಾ ಇದೆ. ಪ್ರಾಮುಖ್ಯತೆ ಪಂದ್ಯಾಕೂಟದಲ್ಲಿ ಎಸೆತಗಾರರು ಮಾಡಿರುವಂತಹ ತಪ್ಪುಗಳು ಇವಾಗ ಎದುರಾಳಿ ತಂಡಕ್ಕೆ ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಹಂತದ ಆರಂಭಕ್ಕೆ 2 ಮಂದಿ ಆಟಗಾರರು ಅತ್ಯುತ್ತಮವಾಗಿರುವಂತಹ ಆಟವನ್ನ ತನ್ನ ತಂಡ ಪರವಾಗಿ ದಾಖಲಿಸ್ತಾ ಇರುವಂತಹ ಆಟಗಾರರು. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ತನ್ನ ಮೊತ್ತ 40. ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ತಟ್ಟಿಮುಟ್ಟಿ ಓಡುವಂತಹ ಪ್ರಯತ್ನ. ಒಂದೋಟದ ಸೇರ್ಪಡೆ. ಒಂದೋಟದ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 40. ಒಂದೋಟವನ್ನ ಕ್ರಮಿಸ್ತಾ ಇದೆ. ಅಂತಿಮ 1 ಚೆಂಡು ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಸಗದ ಚೆಂಡು ಮೂಲಕ ನೇರ ಗುರಿ. ದಾಖಲಾತಿಯನ್ನ ಕಾಣ್ತಾ ಇದೆ. ಶಿವು ರನ್ಔಟ್ ಮುಖದಲ್ಲಿ ಆಘಾತವನ್ನ ಕಾಣ್ತಾ ಇದೆ. ಅಂತಿಮ ಓವರ್ ಬಾಕಿ ಉಳಿತಾ ಇದೆ. ಕಿರಣ್ ಮಟ್ಟು ಅಂತಿಮ ಓವರ್ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4 ಓವರ್ನ ಪಂದ್ಯ. ಔಟೇ ಔಟಿಗೆ ಇದೇ ವೈ ಕಿರಣ್ ಔಟಿಗೆ ಅಂತಿಮ ಓವರ್ಗಾಗಿ ಅಂತಿಮ 6 ಚೆಂಡು ಯಾವ ರೀತಿಯ ಆಟವನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ. ಹುಸೇನ್ ಅಂತಿಮ ಓವರ್ಗಾಗಿ ಅಂತಿಮ ಓವರ್ನ ಮೊದಲ ಚೆಂಡು ಶಾರ್ಟ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ